ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಮುಲ್ತಾನಿ ಮಿಟ್ಟಿದು ಸೋಪ್ ಹೇಗೆ ಮಾಡೋದು, ಮೆಲ್ಟ್ ಆ್ಯಂಡ್ ಪೋರ್ಲಿ ಅಂತ ನಾನಿಲ್ಲಿ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ, ಅದರದ್ದು ಬೆನಿಫಿಟ್ಸ್ ಏನು ಅಂತ ನಾನಿಲ್ಲಿ ಎಕ್ಸ್‌ಪ್ಲೈನ್ ಮಾಡ್ತೀನಿ. ನೀವು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಸೊ, ಅದಕ್ಕೋಸ್ಕರ ಇಲ್ಲಿ ನಾನು ಸೋಪ್ ಬೇಸ್‌ನ ತಗೊಂಡಿದ್ದೀನಿ. ಇದು ಗೋಟ್ ಮಿಲ್ಕ್ ಸೋಪ್ ಬೇಸ್‌ನ ತಗೊಂಡಿದ್ದೀನಿ. ನೀವು ಗ್ಲಿಸರಿನ್ ಸೋಪ್ ಬೇಸ್‌ನಾದ್ರೂ ತಗೋಬೋದು, ಅಥವಾ ಬೇರೆ ಶಿಯಾ ಬಟರ್ ಸೋಪ್ ಬೇಸು, ಹಾಗೆ ವೆರೈಟೀಸ್ ಆಫ್ ಸೋಪ್ ಬೇಸ್‌ಗಳು ಸಿಗುತ್ತೆ. ನಿಮಗೆ ಯಾವುದು ಇಷ್ಟ ಬರುತ್ತೆ ನೀವು ಅದನ್ನು ತಗೊಳ್ಬೋದು. ನಾನು ಗೋಟ್ ಮಿಲ್ಕಲ್ಲಿ ಯಾಕೆ ತಗೊಳ್ತಿದ್ದೀನಿ ಅಂದರೆ ಸ್ಕಿನ್‌ಗೆ ಇದು ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ. ಸೊ, ಹಾಗಾಗಿ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕು ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಇಲ್ಲಿ ಅದನ್ನು ಕ್ಯೂಬ್‌ಗಳಾಗಿ ಕಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಬೇಗ ಮೆಲ್ಟ್ ಆಗಲಿ ಅಂತ. ಇದನ್ನು ಯಾವಾಗಲೂ ಡಬಲ್ ಬಾಯ್ಲರ್ ಮೆಥಡಲ್ಲೇ ಮಾಡಬೇಕು, ಇದೊಂದು ನೀವು ನೆನ್ಪಿಟ್ಕೊಳ್ಳಿ. ಸೊ, ಈಗ ನಾನು ಅದಕ್ಕೆ ಅದನ್ನು ಕಂಟೈನರ್ಗೆ ಹಾಕ್ಕೊಂಡು ಡಬಲ್ ಬಾಯ್ಲರ್ನ ಮಾಡ್ತೀನಿ. ಸೊ, ಇದ್ರ ಜೊತೆಗೆ ಮುಲ್ತಾನಿ ಮಟ್ಟಿ ಜೊತೆಗೆ ಒಂದು 4-5 ಬೇರೆ ಒಂದು ಇಂಗ್ರೀಡಿಯೆಂಟು ಯೂಸ್ ಮಾಡಿದ್ದೀನಿ. ಅದು ಯಾಕೆ, ಅದ್ರ ಪ್ರಯೋಜನಗಳು ಏನಂತ ಮುಂದೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಮತ್ತು ನಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಹಾಕಿ, ಹಾಗೆ ಶೇರ್ ಮಾಡಿ ಕಂಟೆಂಟ್ನ. ಸೊ, ಬೇರೆಯವ್ರಿಗೂ ಅದು ಉಪಯೋಗಕ್ಕೆ ಬರುತ್ತೆ. ನಿಮ್ಮಿಂದ ಅವ್ರಿಗೂ ಒಂದು ಸಹಾಯ ಆಗುತ್ತೆ. ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥವ್ರು ನೋಡಿಬಿಟ್ಟು ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಮೆಲ್ಟ್ ಆಗ್ತಾ ಇದೆ, ಆಲ್ಮೋಸ್ಟ್ ಆಲ್ ಮೆಲ್ಟ್ ಆಗ್ತಿದೆ. ಸೊ, ಇದು ಮೆಲ್ಟ್ ಆಗೋ ತನಕ ನಾವು ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಮುಲ್ತಾನಿ ಮಿಟ್ಟಿದು ಪ್ರಯೋಜನಗಳೇನೆಂದರೆ, ಇದು ಒಂದು ಮಣ್ಣು. ಇದನ್ನು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಕಂಟ್ರೋಲ್ ಆಗುತ್ತೆ, ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ. ಸೊ, ಹಾಗಾಗಿ ತುಂಬ ಜನ ಮುಲ್ತಾನಿ ಮಿಟ್ಟಿದು ಫೇಸ್ ಪ್ಯಾಕ್ ಎಲ್ಲ ಹಾಕೋತಾರೆ. ನಾವು ಅದನ್ನು ಸೋಪಲ್ಲಿ ಯೂಸ್ ಮಾಡಿ ಹೇಗೆ ಬಳಸ್ಕೋಬೋದು ಅಂತ ನಾನಿಲ್ಲಿ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ನೋಡಿ, ಇದು ಇಲ್ಲಿ ಮೆಲ್ಟ್ ಆಗಿದೆ. ಸೊ, ಇದನ್ನು ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ಟವ್ವಿಂದ ಇದನ್ನು ಹೊರಗಡೆ ತೆಗೆದುಬಿಟ್ಟು, ಸೊ ಅದು ಆದಮೇಲೆ ನಾವು ಮುಲ್ತಾನಿ ಮಟ್ಟಿನ ಡೈರೆಕ್ಟಾಗಿ ಯೂಸ್ ಮಾಡೋದಾ ಅಥವಾ ಆಯಿಲಲ್ಲಿ ಇನ್ಫ್ಯೂಸ್ ಯೂಸ್ ಮಾಡೋದಾ ಅಂತ ಹೇಳ್ತೀನಿ. ಇಲ್ಲಿ ನಾವು ಒಂದು 100 ಗ್ರಾಮ್ ಮಾಡ್ತೀವಿ ಅಂತ ಅಂದರೆ, ನೀವು ಒಂದು 2 ಗ್ರಾಮ್ ಮುಲ್ತಾನಿ ಮಟ್ಟಿ ಪೌಡರ್ ತಗೊಳ್ಳಿ. ಸೊ, ಅದಕ್ಕೆ ಸ್ವಲ್ಪ ಆಯಿಲ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕೆ ಅಂದರೆ ಡೈರೆಕ್ಟಾಗಿ ಹಾಕಿದರೆ ಒಂದೊಂದು ಸತಿ ಬೇಗ ಮಿಕ್ಸ್ ಆಗಲ್ಲ, ಲಮ್ಸ್ ಬರುತ್ತೆ. ಹೀಗೆ ನೀವು ಮಿಕ್ಸ್ ಮಾಡಿಕೊಂಡಾಗ ನಿಮಗೆ ಈಸಿಯಾಗಿ ಅದು ಒಂದು ಸೋಪ್ ಬೇಸಲ್ಲಿ ಸ್ಪ್ರೆಡ್ ಆಗ್ತದೆ. ಸೊ, ಹಾಗಾಗಿ ನಾನಿಲ್ಲಿ ಫಸ್ಟೇ ಅದನ್ನು ಆಯಿಲಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಕೊಕೊನಟ್ ಆಯಿಲು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ, ಸ್ಕಿನ್‌ಗೆ ತುಂಬ ಒಳ್ಳೆಯದು. ಸೊ, ಹಾಗಾಗಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ನೀವು ಆ ಜಾಗದಲ್ಲಿ ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಮ್ಮ ಕಡೆನೇ ಸಿಗೋದ್ರಿಂದ ಕೊಕೊನಟ್ ಆಯಿಲ್ ನಮ್ಮ ಸ್ಕಿನ್‌ಗೆ ಒಳ್ಳೆಯದು. ನಾವು ಯಾವ ನೇಟಿವಲ್ಲಿದ್ದೀವಿ ಅಲ್ಲಿ ಯಾವುದು ಜಾಸ್ತಿ ಸಿಗುತ್ತೆ ಅದನ್ನು ಯೂಸ್ ಮಾಡಿದಾಗ ಅದರಿಂದ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ, ಹಾಗಾಗಿ ಇಲ್ಲಿ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ಮಾಡ್ತಾ ಇರೋದು. ಆಲ್ಮೋಸ್ಟ್ ಆಲ್ ನೋಡಿ, ಹಾಕಿದ ತಕ್ಷಣವೇ ಅದೆಲ್ಲ ನೀಟಾಗಿ ಸ್ಪ್ರೆಡ್ ಆಗಿದೆ. ಸೊ, ಇದು ಆದಮೇಲೆ ನಾವು ಮುಲ್ತಾನಿ ಮಟ್ಟಿ ನಿಮಗೆ ಆಯಿಲ್ ಕಂಟ್ರೋಲ್ ಮಾಡುತ್ತೆ, ತುಂಬ ಡ್ರೈನೆಸ್ ಆಗಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಗ್ಲಿಸರಿನ್ ಹಾಕ್ಕೊಳ್ಳೋಣ. ಗ್ಲಿಸರಿನ್ನು ಅಷ್ಟೇ, ನೀವೊಂದು 1/4 ಸ್ಪೂನಲ್ಲಿ ಹಾಕ್ಕೊಳ್ಳಿ. ಅದರ ಜೊತೆಗೆ ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ಳಿ. ಇದು ಸ್ಕಿನ್‌ಗೆ ತುಂಬ ಒಳ್ಳೆಯದು, ಒಳ್ಳೆ ಹೈಡ್ರೇಷನ್ಸ್ ಕೊಡುತ್ತೆ ಸ್ಕಿನ್‌ಗೆ. ಸೊ, ಹಾಗಾಗಿ ಇದು ಒಂದು ಕ್ಯಾಪ್ಸೂಲ್ ಹಾಕ್ಕೊಂಡ್ರೆ ನೀವು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಫ್ರೆಗ್ರೆನ್ಸು ಅಥವಾ ಎಸೆನ್ಷಿಯಲ್ ಆಯಿಲ್ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಬಳಸ್ಕೊಳ್ಳಿ ಸ್ಮೆಲ್ಗೋಸ್ಕರ. ಸ್ಮೆಲ್ ಬೇಡ ಅಂದರೆ ನೀವು ಆ ಆಪ್ಷನ್ನ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಸ್ಯಾಂಡಲ್ವುಡ್ ಫ್ರೆಗ್ರೆನ್ಸ್ ಆಯಿಲ್ ತಗೊಂಡು ಅದನ್ನು ನೀವು ಒಂದು 4-5 ಡ್ರಾಪ್ ಹಾಕ್ಕೊಂಡ್ರೆ ಸಾಕು, ಒಳ್ಳೆ ಸ್ಮೆಲ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿವಾಗ ಚೆನ್ನಾಗಿ ಎಲ್ಲ ಯೂನಿಫಾರ್ಮಲ್ಲಿ ಮಿಕ್ಸ್ ಆಯಿತು ಅಂದಮೇಲೆ ಇದನ್ನು ನಾವು ಮೋಲ್ಡ್ಗೆ ಹಾಕೋಣ. ಇದನ್ನು ಮೋಲ್ಡ್ಗೆ ಹಾಕಿ ಆದಮೇಲೆ ಒಂದು 20-30 ನಿಮಿಷ ಬಿಟ್ಟರೆ ಈ ಒಂದು ಏನು ಬೇಸ್ ಇರುತ್ತೆ, ಸೊ ಇದು ಗಟ್ಟಿ ಆಗುತ್ತೆ. ಅದಾದಮೇಲೆ ಯೂಸ್ ಮಾಡೋದು. ಅದು ಹೇಗೆ ಅಂತ ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಈಗ ಆಲ್ಮೋಸ್ಟ್ ಆಲ್ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನನ್ನ ಹತ್ರ 100 ಗ್ರಾಮ್ ಸೋಪ್ ಬೇಸ್ದು ಒಂದು ಮೋಲ್ಡ್ಗಳಿದೆ. ಆ ಮೋಲ್ಡಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ನಾನು 20-30 ನಿಮಿಷ ಬಿಡ್ತೀನಿ. 30 ನಿಮಿಷ ಬಿಡಬೇಕು, ಇಲ್ಲಾಂದರೆ ಅದು ಗಟ್ಟಿಯಾಗಿರಲ್ಲ. ನೀವು 30 ನಿಮಿಷ ಬಿಟ್ಟ ಮೇಲೇ ಇದನ್ನು ಮೋಲ್ಡಿಂದ ತೆಗಿಬೇಕು. ಆಲ್ಮೋಸ್ಟ್ ಆಲ್ 30 ಮಿನಿಟ್ಸ್ ಆಗಿದೆ. ಸೊ, ಇವಾಗ ಅನ್ಮೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಬಾರು ತುಂಬ ಚೆನ್ನಾಗಿ ಬಂದಿದೆ. ಸೊ, ಇದನ್ನು ನೀವು ನೆಕ್ಸ್ಟ್ ಡೇಗೇ ಆರಾಮಾಗಿ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇದೆ ಅವರಿಗೆ ಬೆಸ್ಟಾಗಿ ಸೂಟ್ ಆಗುತ್ತೆ. ಯಾರಿಗೆಲ್ಲ ಪಿಂಪಲ್ ಇದೆ, ಆಯಿಲಿ ಸ್ಕಿನ್ನು, ಯಾರಿಗೆಲ್ಲ ಬ್ರೈಟ್ನೆಸ್ ಬೇಕು ಅಂಥವರು ಮುಲ್ತಾನಿ ಮಟ್ಟಿ ಸೋಪನ್ನು ಮಾಡಿಕೊಂಡು ಯೂಸ್ ಮಾಡಿ. ಹಾಗೆ ನನ್ನ ಕಂಟೆಂಟ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.